ಬಿಟ್ಕಾಯಿನ್ ಬೆಲೆ ಝೀರೋ ಹೊರಟೋಗುತ್ತೆ. ಈ ಒಂದು ಮೆಸೇಜ್ ನೋಡಿ ಒಬ್ರು ಸ್ನೇಹಿತರು ಮೆಸೇಜ್ ಮಾಡಿದ್ದಾರೆ, ಬಿಟ್ಕಾಯಿನ್ ವಿಲ್ ಗೋ ಟು ಝೀರೋ ಅಂತ ಹೇಳಿ. ಈಗೇನು ಬಿಟ್ಕಾಯಿನ್ ಬೆಲೆ ಆಲ್ ಟೈಮ್ ಹೈ ಇಂದ ಒಂದು 10% 15% ಕಮ್ಮಿ ಆಯ್ತಲ್ಲ, ಅದಕ್ಕೆ ರಿಪ್ಲೈ ಮಾಡಿರ್ತಕ್ಕಂಥವ್ರು. ನಂಗೆ ಪರಿಚಯ ಇರುವಂತವ್ರು ಬಿಟ್ಕಾಯಿನ್ ಬೆಲೆ 30,000 40,000 ಡಾಲರ್ ಇಂದನೂ ಕೂಡ ಇದೇ ರೀತಿ ಮೆಸೇಜ್ ಮಾಡ್ತಾನೆ ಇದ್ದಾರೆ. ಬೇಸಿಕಲಿ ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಹೇಳ್ತಾ ಇದೀನಿ, ಅಂದ್ರೆ ದುಡ್ಡು ಮಾಡ್ಕೊಳ್ಳುವಂತ ಆಪರ್ಚುನಿಟಿ. ಅವರ ಅನಾಲಿಸಿಸ್ ಪ್ರಕಾರ ಬಿಟ್ಕಾಯಿನ್ ಬೆಲೆ ಝೀರೋಗೆ ಹೋಗುತ್ತೆ ಅನ್ನೋದಾದ್ರೆ ಅವರು ಪರ್ಪೆಚುಯಲ್ ಫ್ಯೂಚರ್ಸ್ ನ ಆರಾಮವಾಗಿ ಶಾರ್ಟ್ ಮಾಡಬಹುದು. ಸೊ ಪರ್ಪೆಚುಯಲ್ ಫ್ಯೂಚರ್ಸ್ ಅಂದ್ರೆ ಏನು? ಪರ್ಪೆಚುಯಲ್ ಯಾವುದೇ ರೀತಿ ಎಕ್ಸ್ಪೈರಿ ಇರೋದಿಲ್ಲ. ಬಿಟ್ಕಾಯಿನ್ ಬೆಲೆ ಯಾವಾಗಾರ ಝೀರೋಗೆ ಹೋಗ್ಲಿ, 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೂ ಕೂಡ ಇವರು ಶಾರ್ಟ್ ಪೊಸಿಷನ್ ನ ಹೋಲ್ಡ್ ಮಾಡಿದ್ರೆ ಇವರಿಗೆ ಪ್ರಾಫಿಟ್ ಆಗುತ್ತೆ. ಅದು ಡೆಲ್ಟಾ ಎಕ್ಸ್ಚೇಂಜ್, ಬೈನಾನ್ಸ್ ಮತ್ತು ಹಲವಾರು ಎಕ್ಸ್ಚೇಂಜ್ ಗಳಲ್ಲಿ ಈ ರೀತಿ ಪೊಸಿಷನ್ ಗಳನ್ನ ಅವರು ತಗೊಳ್ಬಹುದು. ಜೊತೆಗೆ ಒಂದಿಷ್ಟು ಲೆವರೇಜ್ ಗಳನ್ನು ಸೇರಿಸ್ಬಿಟ್ರೆ 1% 2% 5% ಅನ್ನುವಂತ ಸಿಂಪಲ್ ಲೆವರೇಜ್ ಅನ್ನು ಸೇರಿಸಿದ್ರು ಕೂಡ ಅವರು ಮ್ಯಾಸಿವ್ ಆಗಿ ಪ್ರಾಫಿಟ್ ಆಗ್ತಾರೆ. ಆದ್ರೆ ಇವರ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ. ಆ ಒಂದು ಕೆಲಸ ಏನಾದ್ರು ಇವರು ಬಿಟ್ಕಾಯಿನ್ ಬೆಲೆ 30,000 40,000 ಡಾಲರ್ ಇಂದ ಏನಾದ್ರು ಮಾಡಿದ್ರೆ ಇವರು ಮ್ಯಾಸಿವ್ ಲಾಸ್ ಅಲ್ಲಿ ಇರುವಂತವ್ರು. ಸೊ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬಿಟ್ಕಾಯಿನ್ ಬೆಲೆ ಝೀರೋಗೆ ಹೋಗುತ್ತೆ ಅನ್ನೋದಾದ್ರೆ ಈ ಒಂದು ಆಪರ್ಚುನಿಟಿನ ಬಳಕೆ ಮಾಡ್ಕೊಂಡು ಲಾಭ ಮಾಡ್ಕೊಬಹುದು. ಇನ್ ಜನರಲ್ ಏನು ಅಂತಂದ್ರೆ ನಾವು ಏನ್ ಹೇಳ್ತಾ ಇದೀವಲ್ಲ ಅದನ್ನೇ ನಾವು ಮಾಡಿದ್ರೆ ಅದಕ್ಕೊಂದು ವೇಟೇಜ್ ಇರುತ್ತೆ. ಅದು ಬಿಟ್ಟು ಬಿಟ್ಕಾಯಿನ್ ವಿಲ್ ಗೋ ಟು ಝೀರೋ, ಬಿಟ್ಕಾಯಿನ್ ವಿಲ್ ಗೋ ಟು ಝೀರೋ ಅಂತ ಬರೀ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಈ ಒಂದು ಆಪರ್ಚುನಿಟಿನ ಬಳಕೆ ಮಾಡ್ಕೊಂಡು ನೀವು ನಿಮ್ಮ ಕುಟುಂಬಕ್ಕೆ ಒಂದಿಷ್ಟು ಪ್ರಾಫಿಟ್ ಕೂಡ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.